ಈಗ ಆವಾಗ ಮುನಿರತ್ನ ಸರ್ಕಾರ ಇತ್ತು, ಲಾ ಅಂಡ್ ಆರ್ಡರ್ ಕಂಟ್ರೋಲಲ್ಲಿತ್ತು. ಇವತ್ತು ಬರೀ ಶಾಸಕ, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ನಾನು ಮಾಡಲ್ಲ, ಸರ್ಕಾರ ಮಾಡಬೇಕು. ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕ. ಕಾಲಿಟ್ಕೊಂಡಿದ್ದೇನಕ್ಕೆ ಹೋಗಿ ನಾನು? ಅಸಹಾಯಕ ಆಗಿದ್ದಕ್ಕೆ ತಾನೇ ಕಾಲಿಟ್ಕೊಂಡಿದ್ದು. ಅಸಹಾಯಕ ಆಗದೆ ಇದ್ರೆ ನಾನೇ ಕಾಲಿಟ್ಕೊಳ್ತಾ ಇದ್ದೆ. ಉಪಮುಖ್ಯಮಂತ್ರಿಗಳದು ಅಸಹಾಯಕ ಆಗಿದ್ದಕ್ಕೆ ನಾನು ಕಾಲಿಡ್ತಿದ್ದೆ. ಇಲ್ಲ ನನಗೇನಿತ್ತು ಕಾಲಿಟ್ಕೊಳ್ಳೋದು? ಹೋಗಿ ನನ್ನ ಕ್ಷೇತ್ರನ ಅಭಿವೃದ್ಧಿ ನಿಲ್ಲಿಸ್ಬೇಡಿ ಅಂತ ಕಾಲಿಟ್ಕೊಂಡೆ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಇಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡಿ ಅಂತ ಕಾಲಿಡ್ಕೊಡ್ತೀನಿ. ನೆಕ್ಸ್ಟ್ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಅದೊಂದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ದಯವಿಟ್ಟು ಅದನ್ನು ಸರಿದಾರಿಗೆ ತೊಗೊಂಬನ್ನಿ ಅಂತೇಳಿ ತಿರ್ಗಾ ಇನ್ನೂ ಒಂದು ಸಾರಿ ಕಾಲಿಡ್ಕೊತೀನಿ. ಇನ್ನೇನು ಬೇರೆ ಏನು ನನಗೆ ದಾರಿ ಇಲ್ಲ.